ಆಂಧ್ರ ಪ್ರದೇಶಕ್ಕೂ ಕೂಡ ಇವತ್ತಿನ ಬಜೆಟ್ನಲ್ಲಿ ಜಾಕ್ಪಾಟ್. ಆಂಧ್ರ ಪ್ರದೇಶಕ್ಕೆ 15,000 ಕೋಟಿ ರೂಪಾಯಿ ಅನುದಾನವನ್ನು ಮೀಸಲಿಡಲಾಗಿದೆ. ಹೊಸ ರಾಜಧಾನಿಯ ನಿರ್ಮಾಣಕ್ಕೂ ಕೂಡ ಅನುದಾನವನ್ನು ಘೋಷಣೆ ಮಾಡಿದ್ದಾರೆ ವಿತ್ತ ಸಚಿವರು. ಈ ಮೂಲಕ NDA ಸರ್ಕಾರದ ಜೊತೆಗೆ ಕೈ ಜೋಡಿಸಿದಂತಹ ಚಂದ್ರಬಾಬು ನಾಯ್ಡು ಅವರಿಗೂ ಕೂಡ ಭರ್ಜರಿ ಘೋಷಣೆಗಳು ಇವತ್ತಿನ ಬಜೆಟ್ನಲ್ಲಾಗಿರುವ. ಆಂಧ್ರ ಮತ್ತು ಬಿಹಾರದವರ ಡಿಮಾಂಡ್ ಇದ್ದದ್ದು ವಿಶೇಷ ಸ್ಥಾನಮಾನವನ್ನೇ ಕೊಡಬೇಕು ಅಂತ ಅಂದ್ಬಿಟ್ಟು. ಆಂಧ್ರದವ್ರಿಗೆ ಇವಾಗ ಹೆಂಗಾಗಿದೆ ಅಂತಂದ್ರೆ, ಇಷ್ಟು ದಿವಸ ಅವರು ಹೈದರಾಬಾದನ್ನು ಹಂಚ್ಕೊಂಡಿದ್ರು, ರಾಜಧಾನಿಯಾಗಿ ತೆಲಂಗಾಣ ಮತ್ತು ಆಂಧ್ರದವ್ರು ಹಂಚ್ಕೊಂಡಿದ್ರು. ಈಗ ಕಂಪ್ಲೀಟ್ ಆಗಿ ಅದು ತೆಲಂಗಾಣಕ್ಕೆ ಸೇರ್ಕೊಂಡ್ಬಿಟ್ಟಿದೆ. ಅಮರಾವತಿಯನ್ನ ಹೊಸ ರಾಜಧಾನಿ ಅಂತ ಘೋಷಣೆ ಮಾಡಿದ್ದಾರೆ. ಆ ರಾಜಧಾನಿ ನಿರ್ಮಾಣ ಆಗಬೇಕಲ್ವಾ, ಒಂದು ರಾಜ್ಯದ ರಾಜಧಾನಿ ಹೆಂಗಿರುತ್ತೆ ಅದು ನಿರ್ಮಾಣ ಆಗಬೇಕು ಅಂದಾಗ ಸಹಜವಾಗಿ ಒಂದಷ್ಟು ಹೋಗುತ್ತೆ. ಕೊಟ್ಟಿರುವಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಬೆಂಗಳೂರಿಗೂ ಕೂಡ ಈ 11 ಲಕ್ಷ ಕೋಟಿ ರೂಪಾಯಿ ಏನು ಇನ್ಫ್ರಾಸ್ಟ್ರಕ್ಚರಿಗೆ ದುಡ್ಡಿಡಲಾಗಿದೆ, ಅದರಲ್ಲಿ ಬೆಂಗಳೂರಿನ ಹೈವೇಗಳು, ಬೆಂಗಳೂರಿನ ರಸ್ತೆಗಳು, ಬೆಂಗಳೂರಿನ ಸಾಲಿಡ್ ವೇಸ್ಟ್ ಮ್ಯಾನೇಜ್ಮೆಂಟು, ಬೆಂಗಳೂರಿನ ಬಡವರಿಗೆ ಮನೆಗಳು, ಇದೆಲ್ಲದನ್ನು ಸಬ್ಮಿಟ್ ಮಾಡಲಿಕ್ಕೆ, ಇದನ್ನೆಲ್ಲ ಕಟ್ಟಲಿಕ್ಕೆ ಬಹಳ ದೊಡ್ಡ ಮಟ್ಟದ ಒಂದು ಪ್ರೋತ್ಸಾಹ ರಾಜ್ಯಕ್ಕೆ ಮತ್ತು ಬೆಂಗಳೂರಿಗೆ ಈ ಬಜೆಟ್ನಿಂದ ಬರುವಂಥದ್ದು. ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ, ಹಣಕಾಸಿನ ಸಚಿವರಾದಂಥ ನಿರ್ಮಲಾ ಸೀತಾರಾಮನ್ ಅವರು ಏನು ಮಂಡನೆ ಮಾಡಿದ್ದಾರೆ, ಇಂಟೀರಿಯಂ ಬಜೆಟ್ ಏನಾಗಿತ್ತು ಮಾರ್ಚ್ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ, ಅದರ ಫರ್ದರ್ ಕನ್ಸಲ್ಟೇಷನ್ನು ಆಗಿರುವಂಥ ಒಂದು ಬಜೆಟ್ಟು. ನರೇಂದ್ರ ಮೋದಿಯವರ 10 ವರ್ಷದ ಆರ್ಥಿಕತೆ ಏನು ಇವತ್ತು ಸದೃಢ ಆಗಿದೆ, ಅದರ ಹಿನ್ನೆಲೆಯಲ್ಲಿ ಮುಂದಿನ 5 ವರ್ಷ ವಿಕಸಿತ ಭಾರತ ಮಾಡುವಂಥ ಹಿನ್ನೆಲೆಯಲ್ಲಿ ಒಂದು ಅಭಿವೃದ್ಧಿ ಪರವಾಗಿರುವಂಥ ಒಂದು ಬಜೆಟ್, ಗ್ರೋತ್ ಓರಿಯೆಂಟೆಡ್ ಬಜೆಟ್ ಇದು. ಅದು ಪ್ರೈಮರಿ ಸೆಕ್ಟರ್, ಅಗ್ರಿಕಲ್ಚರು, ಮ್ಯಾನುಫ್ಯಾಕ್ಚರಿಂಗ್ ಸೆಕ್ಟರು ಮತ್ತು ಸರ್ವಿಸ್ ಸೆಕ್ಟರ್ ಮೂರಕ್ಕೂ ಬಹಳ ಮಹತ್ವವನ್ನು ಕೊಟ್ಟಿದ್ದಾರೆ. ಆರ್ಥಿಕತೆಯನ್ನು ಸುಧಾರಣೆ ಮಾಡಲು ಇದೊಂದು ಸರಿಯಾದಂಥ ನಿರ್ಧಾರ, ಸರಿಯಾದ ದಿಕ್ಕಿನಲ್ಲಿ. ಎರಡನೇದು ಬಹಳ ಪ್ರಾಮುಖ್ಯತೆ ಇವತ್ತು ಎಂಪ್ಲಾಯ್ಮೆಂಟಿಗೆ ಕೊಟ್ಟಿದ್ದಾರೆ. ಎಂಪ್ಲಾಯ್ಮೆಂಟ್ ಜನ್ರೇಷನ್ಗೆ ಎಲ್ಲ ರಂಗದಲ್ಲೂ ಕೂಡ ಪ್ರೋತ್ಸಾಹವನ್ನು ಕೊಡುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಇವತ್ತು ಘೋಷಣೆಯನ್ನು ಮಾಡಿದೆ. ಒಂದು ಮಾತಲ್ಲಿ ಹೇಳ್ಬೋದು ಅಂದರೆ, ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಎಕನಮಿ ಅನ್ನಲಿಕ್ಕೆ ಯಾವುದೇ ಅನುಮಾನಗಳಿಲ್ಲ. ತುಂಬ ಒಂದು ಒಳ್ಳೆ ರೀತಿಯಂಥ ಫಿಸಿಕಲ್ ಡೆಫಿಸಿಟು ಕೂಡ ಕಂಟ್ರೋಲ್ ಮಾಡಿದ್ದಾರೆ. GDP ಗ್ರೋತು ಕೂಡ ಮೊನ್ನೆ ಫೆಬ್ರವರಿ ಇಂಟ್ರಿಮ್ ಬಜೆಟ್ ಕೊಟ್ಟಾಗ ಏನಿತ್ತು, ಬರೋ ದಿನದಲ್ಲಿ ಪ್ರೊಜೆಕ್ಟೆಡ್ ಗ್ರೋತು ಕೂಡ ಅಪ್ ಟು ಬಿಟ್ವೀನ್ 6 to 7% ಕೂಡ ಹೋಗ್ಬೋದು ಅಂಥೇಳಿ ನಾವೆಲ್ಲೂ ಕೂಡ ನಿನ್ನೆ ಎಕನಾಮಿಕ್ ಸರ್ವೆಯಲ್ಲೂ ಕೂಡ ನಾವೆಲ್ಲರೂ ನೋಡಿದ್ದೀವಿ. ಒಂದು ಅತ್ಯಂತ ಆದ್ಯತೆ ಈ ಬಜೆಟ್ನಲ್ಲಿ ಯುವಕರಿಗೆ ಎಂಪ್ಲಾಯ್ಮೆಂಟನ್ನು ಕ್ರಿಯೇಟ್ ಮಾಡಲಿಕ್ಕೆ, ಸ್ಕಿಲ್ ಡೆವಲಪ್ ಮಾಡಲಿಕ್ಕೆ ಮತ್ತು ಇಂಟರ್ನ್ಶಿಪ್ಪಿಗೋಸ್ಕರ ಸುಮಾರು 1 ಕೋಟಿ ಯುವಕರಿಗೆ, ಸುಮಾರು 500 ಟಾಪ್ ಕಂಪ್ನೀಸ್ಗಳಲ್ಲಿ ಅವರಿಗೆ ಇಂಟರ್ನ್ಶಿಪ್ ಕೊಡಲಿಕ್ಕೆ ಈ ರೀತಿ ಇದಕ್ಕೆ ಆದ್ಯತೆಯನ್ನು ಕೊಟ್ಟಿರುವಂಥ ವಿಚಾರ ಇರ್ಬೋದು. ಮತ್ತು ಕೃಷಿಗೆ ಆದ್ಯತೆಯನ್ನು ಕೊಟ್ಟಿರೋದಿರ್ಬೋದು. ಮತ್ತು PMGSYನ ಗ್ರಾಮೀಣ ರಸ್ತೆಗಳ ಒಂದು ಅಭಿವೃದ್ಧಿ ಕೊಡುವಂಥ ಮುಖಾಂತರ ಗ್ರಾಮೀಣ ಭಾಗದ ಒಂದು ಅಭಿವೃದ್ಧಿಗೂ ಕೂಡ ಆದ್ಯತೆಯನ್ನು ಕೊಟ್ಟಿದ್ದಾರೆ. ವಿಶೇಷ ಬಜೆಟನ್ನು ಅಭಿವೃದ್ಧಿ ಪರ ಭಾರತದ ಗುರಿ ಇಟ್ಕೊಂಡು ಮಂಡಿಸಿದಂಥ ಶ್ರೇಷ್ಠವಾದಂಥ ಬಜೆಟ್ ಅದು ಇತ್ತೀಚಿನ ವರ್ಷಗಳಲ್ಲಿ. ನಂಬರ್ 1. ನಂಬರ್ 2, ನೆಕ್ಸ್ಟ್ ಜನ್ರೇಷನ್ನ ಗುರಿ ಇಟ್ಕೊಂಡು ಆರ್ಥಿಕತೆ ಮತ್ತು ಉದ್ಯೋಗದ ದೃಷ್ಟಿಯಿಂದ ಮಂಡಿಸಿರ್ತಕ್ಕಂಥ ಇದೊಂದು ಬಜೆಟ್. ಒಂದು ಫ್ಲಡ್ ಮ್ಯಾನೇಜ್ಮೆಂಟ್, ಪ್ರವಾಹದಿಂದ ಪ್ರತಿ ವರ್ಷ ಹಾನಿ ಆಗ್ತಕ್ಕಂಥದ್ದು, ಅದನ್ನು ಉಪಯೋಗ ಮಾಡಿಕೊಂಡು ಇರಿಗೇಷನ್ ಪ್ರಾಜೆಕ್ಟ್ಗಳನ್ನು ಹೆಚ್ಚು ತರ್ತಕ್ಕಂಥದ್ದಕ್ಕೆ ಈ ಬಜೆಟ್ನಲ್ಲಿ ಒತ್ತನ್ನು ಕೊಡಲಾಗಿದೆ.